ನಮಸ್ಕಾರ. ಕನ್ನಡಿಗರು ಸಾಮಾನ್ಯವಾಗಿ 4-5 ಭಾಷೆಗಳು ಮಿನಿಮಮ್ ಕಲ್ತಿರ್ತಾರೆ. ಈ ಸ್ಕಿಟ್ ಮಾಡೋ ಉದ್ದೇಶ, ನಾವು ಮಾತಾಡ್ತಕ್ಕಂಥ ಭಾಷೆಗಳಲ್ಲಿ ಇರ್ತಕ್ಕಂಥ ಉತ್ತಮ ವಿಚಾರಗಳು ಯಾವುವು ಅಂತಂದೇಳಿ ತಿಳ್ಕೊಳ್ಳೋದು ಒಂದು ಸಣ್ಣ ಪ್ರಯತ್ನ, ಅತ್ಯಂತ ಸಣ್ಣ ಪ್ರಯತ್ನ. ನಾನೇನು ಪಂಡಿತನಲ್ಲ, ವಿದ್ವಾಂಸನಲ್ಲ, ಏನಲ್ಲ. ಇಲ್ಲ ಒಂದು ಪೇಪರಲ್ಲಿ ಓದಿದ್ದು, ಒಂದು ಪುಸ್ತಕದಲ್ಲಿ ಓದಿದ್ದನ್ನು ನೆನ್ಪಿಟ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ವೃತ್ತಿಯಲ್ಲಿ ನಾನು ಕ್ಲರ್ಕ್ ಆದರೂ ಉಪನ್ಯಾಸಕ ಹುದ್ದೆಯ ಆಕಾಂಕ್ಷಿಯಾಗಿದ್ದೇನೆ. ಕನ್ನಡ ಉಪನ್ಯಾಸಕ ಹುದ್ದೆಯ ಆಕಾಂಕ್ಷಿಯಾಗಿದ್ದೇನೆ. ಇಲ್ಲಿ ನೋಡಿ, ನಾವು ಕನ್ನಡದಲ್ಲಿ ಸಾಕಷ್ಟು, ನಾವು ಕನ್ನಡದ ಬಗ್ಗೆ ಏನು ಹೇಳ್ಬೇಕಾಗಿಲ್ಲ, ಎಲ್ಲ ಓದ್ಕೊಂಡ್ಬಿಟ್ಟಿರ್ತೀವಿ, ತಿಳ್ಕೊಂಬಿಟ್ಟಿರ್ತೀವಿ. ಕಾಯಕವೇ ಕೈಲಾಸ ಅಂತ ಬಸವಣ್ಣ ಅಂದ. ಇದನ್ನೇ ಇಂಗ್ಲೀಷ್ನವರು ವರ್ಕ್ ಈಸ್ ವರ್ಷಿಪ್ ಅಂತಂದರು. ಕರ್ಮಣ್ಯ ವಾದಿಕಾರಸ್ತೆ ಮಾಪದೇಶು ಕದಾಚಿನ್ ಅಂತ ಸಂಸ್ಕೃತದವ್ರು ಅಂದರು. ಒಂದು ಕಡೆ ಇಂಗ್ಲೀಷ್ ಕವಿ ವಿಲಿಯಂ ವರ್ಡ್ಸ್ವರ್ತ್ ಹೇಳ್ತಾನೆ, ಆಲ್ ವರ್ಲ್ಡ್ ಈಸ್ ಎ ಸ್ಟೇಜ್, ವಿ ಆರ್ ಆಲ್ ಆ್ಯಕ್ಟರ್ಸ್. ಅಷ್ಟೇ, ಇಡೀ ಜಗತ್ತು ಅನ್ನೋದು ಒಂದು ನಾಟಕ ಭೂಮಿ, ಅಲ್ಲಿ ನಾವು ಬರೀ ಪಾತ್ರಧಾರಿಗಳು ಅಂತ ಹೇಳ್ತಾನೆ. ಸೊ ಎಲ್ಲ ಪಾತ್ರಗಳನ್ನು ಒಬ್ಬರೇ ಮಾಡೋಕ್ಕಾಗಲ್ಲ. ಒಂದೊಂದು ಪಾತ್ರದಲ್ಲಿ ಒಬ್ಬೊಬ್ಬರು ಇರ್ತಾರೆ. ಕೆಲವರು ದ್ವಿಪಾತ್ರ ಅಭಿನಯ ಮಾಡ್ತಾರೆ, ಕೆಲವರು ತ್ರಿಪಾತ್ರ ಅಭಿನಯ ಮಾಡ್ತಾರೆ, ಇನ್ನು ಕೆಲವರು ಚತುರ್ಪಾತ್ರ ಅಭಿನಯನೂ ಮಾಡ್ತಾರೆ. ಯಾಕಂದರೆ ಅಷ್ಟೆಲ್ಲ ಪಾತ್ರಗಳ ಒಂದು ಕರಕುಶಲ ಕಲೆಗಳು, ವಿದ್ಯೆಗಳು ಅವರಲ್ಲಿರ್ತವೆ, ಅದಕ್ಕೆ ಮಾಡ್ತಾರೆ. ಸಾಮಾನ್ಯವಾಗಿ ಒಬ್ಬರಿಗೆ ಒಂದೇ ಪಾತ್ರದಲ್ಲಿ ನಾವು ಕವಿ ಹೇಳಿದಂತೆ ಆಲ್ ವರ್ಲ್ಡ್ ಈಸ್ ಎ ಸ್ಟೇಜ್, ವಿ ಆರ್ ಆಲ್ ಆ್ಯಕ್ಟರ್ಸ್ ಅಂತ ಹೇಳ್ತೀವಿ. ನೋಡಿ, ಇಲ್ಲೇ 2-3 ಭಾಷೆಗಳನ್ನು ಉದಾಹರಣೆ ತಗೊಂಡೆ, ಸಂಸ್ಕೃತ, ಇಂಗ್ಲೀಷ್ ಮತ್ತು ಕನ್ನಡ. ಕಬೀರ್ ಒಂದು ಕಡೆ ಹಿಂದಿನಲ್ಲಿ ಹೇಳ್ತಾನೆ, ಹುಡುಗನ್ ಅವ್ರ ಸುಧಾಕರ್ ಬಸತ್ ನೀರ್ ಕೆ ಸಂಗ್, ಯೋ ಸಾಧು ಸಂಸಾರ ಮೇ ಕಬೀರ್ ಪಡತ್ನ ಪಂದ್ ಅಂತ. ಇದು ಕಬೀರನ ಹಳೆ ದೋಹೆಗಳಲ್ಲಿ ಸಿಗುತ್ತಾ ನಮಗೆ. ಎಲ್ಲ ಒಂದು ಕಡೆ ಪೇಪರ್ನಲ್ಲಿ ಓದಿದ್ದು. ಈ ಕನ್ನಡದಲ್ಲಿ, ಹಳಗನ್ನಡದಲ್ಲಿ ಪಂಪರನ್ನ ಕವಿಗಳು ಹಂಗೆ ಬರ್ತಾರೆ, ಹಂಗೆ ಹಿಂದಿಯಲ್ಲಿ ಈ ಬಂಕಿಮ್ ಚಂದ್ರ ಮತ್ತು ಪ್ರೇಮ್ಚಂದ್ ಬರೋಕ್ಕಿಂತ ಮುಂಚೆ ಕಬೀರ್ ಬಂದೋಗಿದ್ನೆಲ್ಲ ಅವಾಗ ಬರೆದಿದ್ದು. ಇದರ ಅರ್ಥ ಏನಪ್ಪ ಅಂತಂದರೆ, ಸಾಧು ಸಂತರು ಕೆಟ್ಟ ಜನರ ಕೈಗೆ ಸಿಗೋದಿಲ್ಲ ಅಂತ ಇದರ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ಇದನ್ನೊಂದು ಉಪಮೆ ಮೂಲಕ ಕಬೀರ್ ಹೇಳ್ತಾನೆ. ಹುಡುಗಣ್ಣವ್ರ ಸುಧಾಕರ್, ನಕ್ಷತ್ರ ಮತ್ತು ಚಂದ್ರಗಳು ಬಸತ್ ನೀರ್ಕೆ ಸಂಘ, ನೆಲದ ಮೇಲೆ ಇರ್ತಕ್ಕಂಥ ನೀರಿನಲ್ಲಿ ಕತ್ತಲಲ್ಲಿ ಅವುಗಳ ಪ್ರತಿಬಿಂಬಗಳು ಕಾಣ್ತವೆ. ಬಸತ್ ನೀರ್ಕೆ ಸಂಘ, ಯೋ ಸಾಧು ಸಂಸಾರನೇ ಕಬೀರ್ ಪಡತ್ನ ಪಂದ್. ಆ ಪ್ರತಿಬಿಂಬಗಳು, ನಕ್ಷತ್ರ ಮತ್ತು ಚಂದ್ರನ ಪ್ರತಿಬಿಂಬಗಳು ನೀರಿನಲ್ಲಿ ಕಾಣ್ತಾ ಹೊರತು ಅವನ್ನ ನಾವು ಕೈಯಿಂದ ಮುಟ್ಟಿ ಹಿಡ್ಕೊಳಕ್ಕೆ ಆಗಲ್ಲ. ಕೈಯಿಂದ ಮುಟ್ಟಿ ತೆಗೆದು ಹೊರಗೆ ತಗೊಂಡು ಹೊರ ತೆಗೋಕ್ಕಾಗಲ್ಲ, ಹಿಡ್ಕೊಳಕ್ಕಾಗಲ್ಲ. ಪ್ರತಿಬಿಂಬಗಳನ್ನು ನೋಡ್ಬೋದು ನೀರಲ್ಲಿ ಅಷ್ಟೇ, ಅವನ್ನ ಮುಟ್ಟಿ ಹೊರ ತೆಗೆದು ಹಿಡ್ಕೊಳಕ್ಕಾಗಲ್ಲ. ಈ ಸಾಧು ಸಂತರು ಹಂಗೇನೆ, ಅಂದರೆ ಸಜ್ಜನರು ದುರ್ಜನರ ಕಣ್ಣಿಗೆ ಬೀಳ್ತಾರೆ, ಆದರೆ ಅವ್ರನ್ನ ಮುಟ್ಟಕ್ಕಾಗಲ್ಲ ಅಂತ ಅಷ್ಟೆ ಅರ್ಥ, ಇದರ ಅರ್ಥ ಅಷ್ಟೇ. ಚಂದ್ರ ಮತ್ತು ನಕ್ಷತ್ರಗಳಂತೆ ಸಜ್ಜನರಿರ್ತಾರೆ, ಅವರನ್ನು ಕೆಟ್ಟ ಜನರು ಮುಟ್ಟಕ್ಕಾಗಲ್ಲ. ಪ್ರತಿಬಿಂಬಗಳು ನೀರಿನಲ್ಲಿ, ನಕ್ಷತ್ರ ಮತ್ತು ಚಂದ್ರನ ಪ್ರತಿಬಿಂಬಗಳು ನೀರಿನಲ್ಲಿ ನೋಡಿದಂತೆ ನೋಡ್ಬೋದು ಅಷ್ಟೇ. ಅವುಗಳನ್ನ ನೀರು ಮುಟ್ಟಿ ಹೊರಗೆ ತೆಗೋಕ್ಕೆ ಸಾಧ್ಯ ಇಲ್ವೋ ಅದೇ ಥರ ಇವ್ರನ್ನ ಅವ್ರು ಮುಟ್ಟಕ್ಕಾಗಲ್ಲ ಅಂತ ಅರ್ಥ. ಈ ಕಬೀರು ಅಷ್ಟೇ ತನ್ನ ಕಾಲದಲ್ಲೇ ಇದನ್ನು ಹೇಳಿದ್ದಾನೆ. ಮತ್ತು ಇನ್ನೊಂದು ಕಡೆ ಕಬೀರು ತನ್ನ ದೋಹೆಯಲ್ಲಿ ಹೇಳ್ತಾನೆ, ಏನಪ್ಪ ಅಂತಂದರೆ, ಕಾಗ ಕಾಕೋ ಚಂದ್ ಹರೈ ಕೊಯಲ್ ಕಾಕೋ ದೇತ್, ಮಿಠಾ ಶಬ್ದ ಸುನಕ್ಕೆ ಜಗ್ ಅಪ್ನೆ ಕರಿಲೇತ್ ಅಂತ ಹೇಳ್ತಾನೆ. ಏನಪ್ಪ ಇದರ ಅರ್ಥ? ಕಾಗ ಕಾಕೋ ಚಂದ್ ಹರೈ, ಕಾಗೆಯು ಕಪ್ಪು, ಕೋಗಿಲೆಯು ಕಪ್ಪು. ಕೋಯಲ್ ಕಾಕೋ ದೇತ್, ಆದರೆ ನಾವು ಕೋಗಿಲೆಯ ಕಂಠಕ್ಕೆ ನಾವು ಮಹತ್ವ ಕೊಡ್ತೀವಿ, ಕಾಗೆ ಕಂಠಕ್ಕೆ ಮಹತ್ವ ಕೊಡಲ್ಲ. ಕೋಗಿಲೆ ಕಪ್ಪಾದರೂ ಕೋಗಿಲೆ ಕಂಠ ಕಪ್ಪೆ, ಕೋಗಿಲೆ ಕಂಠದಿಂದ ಸಂಗೀತ ಜನಿಸಿದೆ ಅಂತ ಹೇಳ್ತಾರೆ. ಕಾಗವ್ ಕಾಕೋ ಚಂದ್ ಹರೈ, ಕೋಯಲ್ ಕಾಕೋ ದೇತ್, ಮಿಠಾ ಶಬ್ದ ಸುನಕ್ಕೆ ಜಗ್ ಅಪ್ನೆ ಕರಿಲೇತ್. ಅಂದರೆ ಇಲ್ಲಿ ಕೋಗಿಲೆ ಕಾಗೆ ಎರಡೂ ಕಪ್ಪಾದರೂ ಕೋಗಿಲೆಯ ಕಂಠಕ್ಕೆ ನಾವು ಮಹತ್ವ ಕೊಟ್ಟಂತೆ ನಮ್ಮ ಬದುಕು ಮತ್ತು ಬಣ್ಣ ನಮ್ಮ ಜೀವನದಲ್ಲಿದ್ದಾವೆ. ಬಣ್ಣ ಕಾಗೆ ಆದರೆ ಬದುಕು ಕೋಗಿಲೆ. ಆದ್ದರಿಂದ ನಾವು ಬದುಕಿಗೆ ಬಣ್ಣವನ್ನು ಕೊಡಬೇಕೇ ಹೊರತು ಬಣ್ಣಕ್ಕೆ ನಾವು ಇಡೀ ಬದುಕನ್ನೇ ಸಮರ್ಪಿಸಿಕೊಳ್ಳಬಾರದು ಅಂತಕ್ಕಂಥದ್ದು ಈ ವಾಕ್ಯದ ತಾತ್ಪರ್ಯ. ನೋಡಿ ಎಷ್ಟು ಅರ್ಥ ಇದೆ.
ನಾವು ಯಾವುದೊಂದು ಬಣ್ಣಕ್ಕೆ ಇಡೀ ಬದುಕನ್ನು ಸಮರ್ಪಿಸ್ಕೊಳ್ಳದೆ ನಮ್ಮ ಬದುಕಿಗೆ ಬಣ್ಣವನ್ನು ಬಳ್ಕೊಳ್ಬೇಕು ಅಂತಕ್ಕಂಥದ್ದು. ಅವ ಸುಂದರವಾಗುತ್ತೆ, ಬಣ್ಣ ಹಚ್ಚಿದರೆ ಬದುಕು ಅಂತಕ್ಕಂಥದ್ದು ಕಬೀರ್ ತನ್ನ ದೋಹೆಯಲ್ಲಿ ಹೇಳಿದ್ದಾನೆ. ಕೋಗಿಲೆ ಕಪ್ಪಾದರೂ ಕೋಗಿಲೆ ಕಂಠಕಪ್ಪೆ ಅಂತಕ್ಕಂಥದ್ದು ಇದರ ಒಂದು ತಾತ್ಪರ್ಯ. ನೋಡಿ, ಈ ಕಬೀರ್ ದೋಹೆಗಳಲ್ಲಿ ಎರಡೆರಡು ಅರ್ಥಗಳಿದ್ದಾವೆ, ಒಳ ಅರ್ಥ ಮತ್ತು ಹೊರ ಅರ್ಥ. ಪ್ರೇಮಚಂದ್ ಆಗಿರ್ಬೋದು, ಆನಂದ ಮಠದಲ್ಲಿ ವಂದೇ ಮಾತರಂ ಬರೆದಿರ್ತಕ್ಕಂಥ ಬಂಕಿಂಚಂದ್ರ ಚಟರ್ಜಿ ಆಗಿರ್ಬೋದು. ಇಲ್ಲಿ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನಾನು ಉದಾಹರಣೆ ಕೊಡ್ತೀನಿ. ಅಬ್ದುಲ್ ಕಲಾಂ ಸಾಹೇಬರು ದಿವಂಗತ ಯಾದೂರೇ ಅಂತೇಳಿ ಒಂದು ತಮಿಳು ಪ್ರೊನೌನ್ಸ್ ಹಳೆಯ ಒಂದು ಪ್ರೊನೌನ್ಸೇಷನ್ ಒಂದು ಭಾಷಣದಲ್ಲಿ ಉಲ್ಲೇಖ ಮಾಡಿದರು. ಕಾಂಚನಂ ಕಾರ್ಯಸಿದ್ಧಿ ಅಂತ ಕನ್ನಡದಲ್ಲಿ ಹೇಳ್ತೀವಿ, ತೆಲುಗಿನಲ್ಲಿ ಕಾಂಚನಂ ಕರ್ಮತೇರ ಅಂತ ಹೇಳ್ತಾರೆ. ಹಿಂದಿ ಭಾಷೆ ನೋಡಿ, ಇಂಗ್ಲೀಷ್, ಹಿಂದಿ, ತೆಲುಗು, ಕನ್ನಡ ಇಷ್ಟೆಲ್ಲ ಭಾಷೆಗಳನ್ನು ಉದಾಹರಣೆ ಕೊಟ್ಟೆ. ಸೊ ಸಂಸ್ಕೃತದಲ್ಲಿ ಒಂದು ಕಡೆ ವೇದಗಳು ಉತ್ತಮ ವಿಚಾರಗಳನ್ನು ಹೊಂದಿವೆ. ಆನೋಭದ್ರ ಕೃತವೋ ಎಂತು ವಿಶ್ವತಃ ಅಂತ ಹೇಳ್ತಾರೆ. ಅಂದರೆ ಸತ್ಯ ಒಂದೇ ಆಗಿರ್ತದೆ, ಅದನ್ನು ಬೇರೆ ಬೇರೆಯವರು ಸತ್ಯವನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ತಾರೆ ಅಂತಕ್ಕಂಥದ್ದು. ಹಾಗೆ ವೇದಗಳ ಮೊದಲನೇ ವಾಕ್ಯ ಏನಪ್ಪ ಅಂತಂದರೆ, ಜಗತ್ತಿನ ನಾನಾ ಮೂಲೆಗಳಿಂದ ಉತ್ತಮ ವಿಚಾರಗಳು ಜ್ಞಾನದ ಕಡೆ ಹರಿದು ಬರಲಿ ಅಂತಕ್ಕಂಥದ್ದು. ಸಂಸ್ಕೃತದಲ್ಲಿ ಅದನ್ನು ವರ್ಷಗಳಿಂದ ಬರೆದಿಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ರೀತಿ ಸ್ಮಾಲ್ ಸ್ಕಿಟ್ಟನ್ನು ಕನ್ಕ್ಲೂಸ್ ಮಾಡೋದಾದರೆ, ಇದರ ಉದ್ದೇಶ ನಾನಾ ಭಾಷೆಗಳಲ್ಲಿ ಅತ್ಯುತ್ತಮ ವಿಚಾರಗಳಿರ್ತವೆ, ಒಳ್ಳೆಯ ವಿಚಾರಗಳನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ. ಸಾಮಾನ್ಯವಾಗಿ ಈಗ ನೋಡಿದರೆ ಕನ್ನಡದಲ್ಲಿರ್ತಕ್ಕಂಥ ಸಾಕಷ್ಟು ವಿಚಾರಗಳು ಎಲ್ಲ ಭಾಷೆಗಳಿಗೆ ತರ್ಜುಮೆ ಆಗಿದೆ, ರೂಪಾಂತರಗೊಂಡಿವೆ. ಆದರೆ ಬೇರೆ ಭಾಷೆಗಳಿಂದ ನಮ್ಮ ಕಡೆ ಎಷ್ಟು ಉತ್ತಮ ವಿಚಾರಗಳು ಬಂದಿವೆ ಅನ್ನೋದು ಇದುವರೆಗೆ ಆಲೋಚನೆ ಮಾಡೋದಕ್ಕೆ ಈ ಒಂದು ಸ್ಕಿಟ್ಟನ್ನು ಸಣ್ಣ ಪ್ರಯತ್ನವನ್ನು ಮಾಡಲಾಗಿದೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.